KPSC ಏನ್ರಿ ಇದು KPSC? ಪಾಪ ಯಡಿಯೂರಪ್ಪನವರು ಅಪಾಯಿಂಟ್ಮೆಂಟ್ ಮಾಡಿದ್ರು ಯಾರನ್ನ, ಈಗಿರೋ ಸಾಹುಕಾರನ್ನ. ಅಯ್ಯೋ ದೊಡ್ಡ ಅಪಾಯಿಂಟ್ಮೆಂಟೇ ದೊಡ್ಡ ಹಗರಣ ಅದು. ಯಾವ KPSC ಚೇರ್ಮನ್ ಬಂದ್ರು 10 ಕೋಟಿ ಕಡಿಮೆ ಇಲ್ಲ. ಅವನು 10 ಕೋಟಿ ಕೊಟ್ಟು ಅವನೇನ್ ಮಾಡ್ತಾನೆ? ವ್ಯಾಪಾರ ಮಾಡ್ತಾನೆ ಕೂತ್ಕೊಂಡು. ಅವನು ಏನೋ ಬಡ್ಡಿಗೆ ತಂದಿರ್ತಾನ, ವ್ಯಾಪಾರ ಮಾಡ್ತಾನೆ. ಸಿದ್ದರಾಮಯ್ಯ ಏನೇನೋ ಹೇಳೋದು ಯಾರು ಸರಿ ಮಾಡೋಕ್ಕಾಗಲಿಲ್ಲ ಅಂತ. ಸರಿಯಲ್ಲ, ಕೂತ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ KPSC. ಈ ರಾಜ್ಯದ ಆಡಳಿತ ಮಾಡುವಂಥ ಜನರನ್ನ ತಯಾರು ಮಾಡುವಂಥ ಸಂಸ್ಥೆ. ಏನ್ರಿ, ತಹಶೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರ್ಗಳು, DYSPಗಳು, ಅಕೌಂಟ್ಸ್ ಆಫೀಸರ್ಸ್ಗಳು, ಇಂಥವ್ರನ್ನೆಲ್ಲ ತಯಾರು ಮಾಡೋ ಸಂಸ್ಥೆ KPSC. ಅಲ್ಲಿಗೆ ನೀವು ಕಾಸು ಇಸ್ಕೊಂಡು ಯಾವನ್ನ ಅಧ್ಯಕ್ಷನ ಮೆಂಬರ್ಗಳನ್ನೆಲ್ಲ 14 ಜನ ಮೆಂಬರ್ಸ್ ಇದ್ದಾರೆ. ಸಿದ್ದರಾಮಯ್ಯ ಜಾಸ್ತಿ ಮಾಡ್ಬಿಟ್ಟು ಹೋದ್ರು. ಎಲ್ಲ ಜಾತಿ ಕೊಡೇ ಹೊಡಂದು ಅಲ್ಲ. ದಯಮಾಡಿ ಇನ್ನು ಮುಂದೆ ಆದ್ರೂ ಈ KPSC ಅಧ್ಯಕ್ಷನ ಮೆಂಬರ್ಸ್ನ ಜಾತಿ ಆಧಾರದ ಮೇಲೆ ನಾಮಿನೇಟ್ ಮಾಡಬೇಡ್ರಿ. ಹೂ ಇಸ್ ಎಫೆಕ್ಟಿವ್, ಅವ್ರಿಗೆ ಶಕ್ತಿ ಇರೋನ್ನ, ಪ್ರಿನ್ಸಿಪಲ್ ಇರೋಂಥವನ್ನ, ಪ್ರಾಮಾಣಿಕನ್ನ, ಅದ್ರ ನಡೆಸುವಂಥ ಶಕ್ತಿ ಇರೋಂಥವನ್ನ ಮಾಡಬೇಕು ಚೇರ್ಮನ್ಗಳು. ಕಾಸು ಇಸ್ಕೊಂಡು ಜಾತಿಯೋ ಪಾರ್ಟಿಯೋ ಎಲ್ಲ ಮಾಡಿಬಿಟ್ರಿ ಏನಿತ್ತು. ಯಾವ ಇಲಾಖೆಗಳು ಯಾವ ಇದ್ದೋಡೆಲ್ಲ ಹಾಳು ಬಿದ್ದು ಹೋದೋ ತಿಳಿದು ಏನಪ್ಪ ಮಾಡೋದು KPSC. ಅದನ್ನು ನಾನು ಮಾಧ್ಯಮದವ್ರಿಗೂ ಸ್ವಲ್ಪ ದಯವಿಟ್ಟು ಈ ಥರದ್ದೆಲ್ಲ ತಾವು ಬರೀಬೇಕು. KPSC ಏನ್ರಿ ಇದು KPSC? ಪಾಪ ಯಡಿಯೂರಪ್ಪನವರು ಅಪಾಯಿಂಟ್ಮೆಂಟ್ ಮಾಡಿದ್ರು ಯಾರನ್ನ, ಈಗಿರೋ ಸಾಹುಕಾರನ್ನ. ಅಯ್ಯೋ ದೊಡ್ಡ ಅಪಾಯಿಂಟ್ಮೆಂಟೇ ದೊಡ್ಡ ಹಗರಣ ಅದು. ಯಾವ KPSC ಚೇರ್ಮನ್ ಬಂದ್ರು 10 ಕೋಟಿ ಕಡಿಮೆ ಇಲ್ಲ. ಅವನು 10 ಕೋಟಿ ಕೊಟ್ಟು ಅವನೇನ್ ಮಾಡ್ತಾನೆ? ವ್ಯಾಪಾರ ಮಾಡ್ತಾನೆ ಕೂತ್ಕೊಂಡು. ಅವನು ಏನೋ ಬಡ್ಡಿಗೆ ತಂದಿರ್ತಾನ, ವ್ಯಾಪಾರ ಮಾಡ್ತಾನೆ. ಸಿದ್ದರಾಮಯ್ಯ ಏನೇನೋ ಹೇಳೋದು ಯಾರು ಸರಿ ಮಾಡೋಕ್ಕಾಗಲಿಲ್ಲ ಅಂತ. ಸರಿಯಲ್ಲ, ಕೂತ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ KPSC. ಈ ರಾಜ್ಯದ ಆಡಳಿತ ಮಾಡುವಂಥ ಜನರನ್ನ ತಯಾರು ಮಾಡುವಂಥ ಸಂಸ್ಥೆ. ಏನ್ರಿ, ತಹಶೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರ್ಗಳು, DYSPಗಳು, ಅಕೌಂಟ್ಸ್ ಆಫೀಸರ್ಸ್ಗಳು, ಇಂಥವ್ರನ್ನೆಲ್ಲ ತಯಾರು ಮಾಡೋ ಸಂಸ್ಥೆ KPSC. ಅಲ್ಲಿಗೆ ನೀವು ಕಾಸು ಇಸ್ಕೊಂಡು ಯಾವನ್ನ ಅಧ್ಯಕ್ಷನ ಮೆಂಬರ್ಗಳನ್ನೆಲ್ಲ 14 ಜನ ಮೆಂಬರ್ಸ್ ಇದ್ದಾರೆ. ಸಿದ್ದರಾಮಯ್ಯ ಜಾಸ್ತಿ ಮಾಡ್ಬಿಟ್ಟು ಹೋದ್ರು. ಎಲ್ಲ ಜಾತಿ ಕೊಡೇ ಹೊಡಂದು ಅಲ್ಲ. ದಯಮಾಡಿ ಇನ್ನು ಮುಂದೆ ಆದ್ರೂ ಈ KPSC ಅಧ್ಯಕ್ಷನ ಮೆಂಬರ್ಸ್ನ ಜಾತಿ ಆಧಾರದ ಮೇಲೆ ನಾಮಿನೇಟ್ ಮಾಡಬೇಡ್ರಿ. ಹೂ ಇಸ್ ಎಫೆಕ್ಟಿವ್, ಅವ್ರಿಗೆ ಶಕ್ತಿ ಇರೋನ್ನ, ಪ್ರಿನ್ಸಿಪಲ್ ಇರೋಂಥವನ್ನ, ಪ್ರಾಮಾಣಿಕನ್ನ, ಅದ್ರ ನಡೆಸುವಂಥ ಶಕ್ತಿ ಇರೋಂಥವನ್ನ ಮಾಡಬೇಕು ಚೇರ್ಮನ್ಗಳು. ಕಾಸು ಇಸ್ಕೊಂಡು ಜಾತಿಯೋ ಪಾರ್ಟಿಯೋ ಎಲ್ಲ ಮಾಡಿಬಿಟ್ರಿ ಏನಿತ್ತು. ಯಾವ ಇಲಾಖೆಗಳು ಯಾವ ಇದ್ದೋಡೆಲ್ಲ ಹಾಳು ಬಿದ್ದು ಹೋದೋ ತಿಳಿದು ಏನಪ್ಪ ಮಾಡೋದು KPSC. ಅದನ್ನು ನಾನು ಮಾಧ್ಯಮದವ್ರಿಗೂ ಸ್ವಲ್ಪ ದಯವಿಟ್ಟು ಈ ಥರದ್ದೆಲ್ಲ ತಾವು ಬರೀಬೇಕು.